शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಎಲ್ಲರಿಗೆ ಕ್ರಾಂತಿಕಾರಿ ಜೈ ಭೀಮ್, ಜೈ ಅಣ್ಣ, ನಮೋ ಬುದ್ಧಾಯ, ಜೈ ಲೋಜೆ. ಇವತ್ತ ಅಣ್ಣಾಭಾऊ ಸಾಠೆ ಅವರ 105ನೇ ಜಯಂತಿಯ ಒಂದು ಉತ್ಸಾಹನ ಇವತ್ತು ಜಿಲ್ಲೆಯಲ್ಲಿ ಈ ಸರ್ಕಾರಗಳು ಗಮನಕ್ಕೆ ತಗೋಬೇಕು. ಯಾಕಪ್ಪ ಅಂದ್ರೆ ಇವತ್ತ ಇಲ್ಲಿ ಅಣ್ಣಾಭಾऊ ಸಾಠೆ ಅವರ ಒಂದು ದಲಿತ ಹೋರಾಟಗಾರರು, ಲೇಖಕರು ಹಾಗೂ ಮಹಾನ್ ಒಬ್ಬ ಜಗವಿಖ್ಯಾತಿಕ ಸಾಹಿತ್ಯಕಾರರು. ಅಣ್ಣಾಭಾऊ ಸಾಠೆ ಅವರು ಬರೇ 1.5 ದಿವಸ ಶಿಕ್ಷಣವನ್ನು ಪಡೆದು ಇಡೀ ದೇಶದಲ್ಲೇ ತಮಗ ಈ ದೇಶಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದಂತ ಅಣ್ಣಾಭಾऊ ಸಾಠೆ ಅವರು ಇವತ್ತ ಅವರು ಬರೆದಂತ ಅನೇಕ ಕಥಾ ಕಾದಂಬರಿಗಳು, ಅದರ ಮೇಲೆ ಇವತ್ತ ಕೋಟಿಗಟ್ಟಲೆ ಜನ PhD ಮಾಡ್ತಾ ಇದ್ದಾರೆ. ಇವತ್ತ ಆದ ಕಾರಣ ಇವತ್ತು ಅಣ್ಣಾಭಾऊ ಸಾಠೆ ಅವರಿಗೆ ಈ ಸರ್ಕಾರ ತಕ್ಷಣನೇ ಎಚ್ಚೆತ್ಕೊಂಡು ಅಣ್ಣಾಭಾऊ ಸಾಠೆ ಅವರ ಸರ್ಕಲ್ ಅನ್ನು ನಿರ್ಮಾಣ ಆಗಬೇಕು. ಅವರಿಗೆ ಸರ್ಕಾರದಿಂದ ಅಣ್ಣಾಭಾऊ ಸಾಠೆ ಅವರಿಗೆ ಜಯಂತಿ ಆಚರಣೆ ಮಾಡಬೇಕು. ಮುಂದಿನ ದಿನಮಾನದಾಗ 25ನೇ ತಾರೀಕು ಇಲ್ಲಿ ಒಂದು ಭವ್ಯವಾದ ಕಾರ್ಯಕ್ರಮ, ಅಣ್ಣಾಭಾऊ ಸಾಠೆ ಅವರ ಜಯಂತಿ ಇದೆ. ಆಗಸ್ಟ್ 25ರಂದು ದಲಿತ ಪರ ಸಂಘಟನೆಗಳು ಹಾಗೂ ಸಮಾಜದ ನಾಯಕರು ಇಲ್ಲಿ ಮಹಾರಾಷ್ಟ್ರ ರಾಜ್ಯದಿಂದ 2-3 ಮಂದಿ MLAs ಬರ್ತಾ ಇದ್ದಾರೆ, MLAಗಳು. ಹಾಗೂ ಅಣ್ಣಾಭಾऊ ಸಾಠೆ ಅವರು ಮೊಮ್ಮಗಾದ ಸಚಿನ್ ಸಾಠೆ ಅವರು ಬರ್ತಾ ಇದ್ದಾರೆ. ಇಲ್ಲಿ ನಮ್ಮ ಮಂತ್ರಿಗಳಾದಂತ ಉಸ್ತುವಾರಿ ಮಂತ್ರಿಗಳು MB ಪಾಟೀಲ್ ಸಾಹೇಬರು, ಬಸನಗೌಡರು, ರಮೇಶ್ ಜಿಗಜಿಣಿ ಸಾಹೇಬರು, ಗೋವಿಂದ ಕಾರಜೋಳ ಅವರು, ಇಟ್ಟಲ್ ಕಡಕದೊಂಡ ಸಾಹೇಬರು ಹಾಗೂ RB ತಿಮ್ಮಾಪುರ ಅವರು, SC ಮಹದೇವಪ್ಪ ಸಾಹೇಬರು, ಅನೇಕರು ಕಾರ್ಯಕ್ರಮಕ್ಕೆ ನಾವು ಆಹ್ವಾನ ಮಾಡ್ತಾ ಇದ್ದೇವೆ. ಈ ಒಬ್ಬ ದಲಿತ ಸಾಹಿತ್ಯಕರಿಗೆ ಗುರುತಿಸಿ ತಕ್ಷಣನೇ ಈ ಸರ್ಕಾರದಿಂದ ಅಣ್ಣಾಭಾऊ ಸಾಠೆ ವೃತ್ತವನ್ನು ಆಗಬೇಕು. ಪ್ರತಿ ಜಿಲ್ಲೆಯಲ್ಲಿ ಅವರು ಜಯಂತಿ ಆಚರಣೆ ಮಾಡಬೇಕು ಸರ್ಕಾರ ವತಿಯಿಂದ ಅಂತೇಳಿ ನಾನು ಮಾತು ಹೇಳ್ತಾ ಇದ್ದೀನಿ. ನನ್ನ ಹೆಸರು ಸೋಮುರಣದೇವಿ, ಸತ್ಯಶೋಧಕ ಡಾಕ್ಟರ್ ಅಣ್ಣಾಭಾऊ ಸಾಠೆ ಸಂಘಟನಾ ಸಮಿತಿಯ ಸಂಸ್ಥಾಪಕ. ಜೈ ಭೀಮ್, ನಮೋ ಬುದ್ಧಾಯ. ಎಲ್ಲರಿಗೂ ಕ್ರಾಂತಿಕಾರಿ ಜೈ ಭೀಮ್. ಇವತ್ತು ವಿಶ್ವದ ಲೋಕಶಾಹಿರ ಅಣ್ಣಾಭಾऊ ಸಾಠೆ ಅವರ 105ನೇ ಜಯಂತಿಯನ್ನು ಇವತ್ತು ನಾವು ಅಣ್ಣಾಭಾऊ ಸಾಠೆ ಸರ್ಕಲ್ನಲ್ಲಿ ಒಂದು ಅತ್ಯಂತ ಸರಳವಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಜಯಂತಿಯನ್ನು ಅಣ್ಣಾಭಾऊ ಸಾಠೆ ಅವರು ಆಗಸ್ಟ್ 1, 1920ರಲ್ಲಿ ಮಾಸ ಒಂದು ಹಳ್ಳಿಯಲ್ಲಿ ಜನಿಸ್ತಾರೆ, ಕಡು ಬಡತನದಲ್ಲಿ. ಮತ್ತು ಅವರು ಕೇವಲ 1.5 ದಿವಸ ಶಾಲೆಗೆ ಹೋಗಿ ಅವರು ಅನೇಕ ಸಾಹಿತ್ಯಿಕ ಪುಸ್ತಕಗಳನ್ನು ಬರೆದಿದ್ದಾರೆ ಮತ್ತು ಅವರ ಸೇವೆ ಈ ದೇಶಕ್ಕೆ ಅತ್ಯಂತ ಅಮೂಲ್ಯವಾದದ್ದು. ನಾನು ಒಂದು ಕೇಳ್ಕೊಳ್ಳೋದೇನಪ್ಪ ಅಂತಂದ್ರೆ, ಅಣ್ಣಾಭಾऊ ಸಾಠೆ ಅವರ ಒಂದು ಸೇವೆಯನ್ನು ಗಮನಿಸಿ ಭಾರತ ಸರ್ಕಾರ ಅವರಿಗೆ ಭಾರತ ರತ್ನ ಒಂದು ಬಿರುದನ್ನು ನೀಡಬೇಕು. ಜೊತೆಗೆ ಕರ್ನಾಟಕ ಸರ್ಕಾರ ಏನು ಮಾಡಬೇಕಪ್ಪ ಅಂತಂದ್ರೆ, ಆಗಸ್ಟ್ 1ನೇ ತಾರೀಕು ಅಣ್ಣಾಭಾऊ ಸಾಠೆ ಜಯಂತಿ ನಿಮಿತ್ತ ಒಂದು ಸಾರ್ವತ್ರಿಕ ರಜೆಯನ್ನು ಘೋಷಣೆ ಮಾಡಿ ಜಿಲ್ಲಾಡಳಿತದಲ್ಲಿ ಅವರ ಜಯಂತಿಯನ್ನು ಆಚರಣೆ ಮಾಡುವಂಥ ಒಂದು ಕಾಯ್ದೆಯನ್ನು ಸರ್ಕಾರ ಹೊರಡಿಸಬೇಕು ಅಂತ ಸರ್ಕಾರ ಪರವಾಗಿ ಕೇಳ್ಕೊತಾ ಇದ್ದೇನೆ. ಮತ್ತು ಅಣ್ಣಾಭಾऊ ಸಾಠೆ ಜಯಂತಿಯನ್ನು ಇದೇ 25ನೇ ತಾರೀಕು ಇದೇ ಸರ್ಕಲ್ನಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಆದ ಕಾರಣ ಎಲ್ಲ ವಿಜಯಪುರ ಜನತೆಯನ್ನು ಕೇಳ್ಕೊಂಡ್ಬಂದು ಅವತ್ತಿನ ದಿವಸ ಎಲ್ಲರೂ ಕೂಡ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಜಯಂತಿಯನ್ನು ಯಶಸ್ವಿಗೊಳಿಸಬೇಕಂತ ಕೇಳ್ಕೊತಾ ಇದ್ದೇನೆ. ಈ ಜಯಂತಿಯಲ್ಲಿ ಮತ್ತು ನಮ್ಮ ನಗರ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ವಿವಿಧ ಸಂಘಟನೆಯ ಮುಖಂಡರುಗಳು ಮತ್ತು ಮಹಾನಗರ ಪಾಲಿಕೆಯ ಸದಸ್ಯರು ಕೂಡ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಎಲ್ಲರಿಗೂ ಈ ಒಂದು ಜಯಂತಿಯಲ್ಲಿ ಭಾಗವಹಿಸಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ಮಲ್ಲು ಜಾರಗಿರಿ, ಭಾರತೀಯ ದ್ರಾವಿಡ ದಲಿತ ಸೇನಾ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ವಿಜಯಪುರ. ಕ್ರಾಂತಿಕಾರಿ ಜೈ ಭೀಮ್. ಇವತ್ತಿನ ದಿವಸ ಲೋಕಶಾಹಿರ ಅಣ್ಣಾಭಾऊ ಸಾಠೆ ಅವರ 105ನೇ ಜಯಂತಿಯ ನಿಮಿತ್ತವಾಗಿ ಇವತ್ತಿನ ದಿವಸ ಇಲ್ಲಿ
ಅವರ ಸರ್ಕಲ್ನಲ್ಲಿ ಅತಿ ಸುಂದರ ಹಾಗೂ ಸರಳ ರೀತಿಯಲ್ಲಿ ಒಂದು ಜಯಂತಿಯನ್ನು ಆಚರಣೆ ಮಾಡಲಾಯಿತು. ಅದೇ ರೀತಿ ಶಿಕ್ಷಣ ರಹಿತ ಕ್ರಾಂತಿಕಾರಿ ಸಾಹಿತ್ಯಕಾರಿ ಆಗಿರ್ತಕ್ಕಂಥ ಅಣ್ಣಾಭಾऊ ಸಾಠೆ ಅವರು ಇಡೀ ದೇಶಕ್ಕೆ ಮಾದರಿಯ ಒಂದು ವ್ಯಕ್ತಿಯಾಗಿದ್ದರು. ಅವರನ್ನ ಕೇವಲ ಮಹಾರಾಷ್ಟ್ರ ಅಲ್ಲದೆ ಇಡೀ ನಮ್ಮ ದೇಶದಲ್ಲಿ ಅವರ ಜಯಂತಿಯನ್ನು ಆಚರಣೆ ಮಾಡಬೇಕು. ಕರ್ನಾಟಕ ರಾಜ್ಯದಲ್ಲಿ ಕೂಡ ಕರ್ನಾಟಕ ಘನ ಸರ್ಕಾರ ಇದನ್ನು ಪರಿಗಣನೆ ತೆಗೆದುಕೊಂಡು ಅಣ್ಣಾಭಾऊ ಸಾಠೆ ಅವರ ಜಯಂತಿಯನ್ನು ಸರ್ಕಾರದ ಜಯಂತಿಯನ್ನಾಗಿ ಆಚರಣೆ ಮಾಡುವಂತ ದಿನಗಳು ಮುಂದಿನ ದಿನಮಾನದಲ್ಲಿ ಮಾಡಬೇಕು. ಅದೇ ರೀತಿ ಪ್ರತಿ ಜಿಲ್ಲೆಯಲ್ಲಿ ಅಂದ್ರೆ ರಾಜ್ಯದ 31 ಜಿಲ್ಲೆಯಲ್ಲಿ ಕೂಡ ಅಣ್ಣಾಭಾऊ ಸಾಠೆ ಅವರ ಒಂದು ಪುತ್ಥಳಿಯನ್ನು ಅನಾವರಣ ಮಾಡುವ ಮುಖಾಂತರ ಶಿಕ್ಷಣ ರಹಿತ ಕ್ರಾಂತಿಕಾರಿ ಸಾಹಿತ್ಯಕಾರಿ ಆಗಿರ್ತಕ್ಕಂಥ ಲೋಕಶಾಹಿ ಅಣ್ಣಾಭಾऊ ಸಾಠೆ ಅವರಿಗೆ ಒಂದು ವಿಭಿನ್ನವಾದ ರೀತಿಯ ಗೌರವವನ್ನು ಈ ಘನ ಸರ್ಕಾರ ನೀಡಬೇಕಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ನಾನು ಯಮನಪ್ಪ ಗುಣಿಕಿ, ಸಾಮಾಜಿಕ ಹೋರಾಟಗಾರ, ವಿಜಯಪುರ. क्या ले रहे हैं?